ಶ್ರೀ ಶಂಕರಾಚಾರ್ಯರು, ಶ್ರೀ ಗುರು ದತ್ತಾತ್ರೇಯರು ಮತ್ತು ಶ್ರೀ ಶಿವಾನಂದ ಗುರುಭ್ಯೋ ನಮಃ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ ವಂದೇ ಪಾರ್ವತಿ ಪರಮೇಶ್ವರೌ. ಕ್ಷೇತ್ರಪಾಲಕನಾದ ಶ್ರೀ ಹರಿಹರೇಶ್ವರನಿಗೆ ನಮಸ್ಕರಿಸುತ್ತಾ ಇಲ್ಲಿ ಸೇರಿದ ಎಲ್ಲ ಸದ್ಭಕ್ತರಿಗೂ ಶ್ರೀ ಫಲ್ಗುಣಿ ಕಲಾ ತಂಡದಿಂದ ಸಂಜೆಯ ಸಭೆಯ ವಂದನೆಗಳು. ಮಂಗಳಪುರದನು ಸಂಪತ್ಕರನು ಆದ ಸ್ವರೂಪವುಳ್ಳವನು, ಯೋಗ ನಿಷ್ಠರಿಗೆ ಧ್ಯೇಯವಾದ ಅಡಿಗಾವಲೆ ಉಳ್ಳವನು, ಸತ್ವಾದಿ ಸದ್ಗುಣಗಳಿಂದ ಕೂಡಿದವನು, ನಾಗೇಂದ್ರನನ್ನು ಕಡಗದಂತೆ ಧರಿಸಿದವನು, ವಿಷ ಸರ್ಪವನ್ನು ಕೊರಳಿಗೆ ಹಾರ ಮಾಡಿಕೊಂಡವನು, ಜಟೆಯಲ್ಲಿ ಗಂಗೆಯನ್ನು ಧರಿಸಿದವನು, ಶಿವಾಗಮ ಶಾಸ್ತ್ರವುಳ್ಳವನು, ಸೂರ್ಯ ಪ್ರಕಾಶದಂತೆ ತೇಜೋಮಯನು, ಭಸ್ಮಧಾರಿಯು, ಕೈಲಾಸಪತಿಯು ಆದ ಶಿವನಿಗೆ ಫಲ್ಗುಣಿ ಕಲಾ ತಂಡದ ನಮ್ಮೆಲ್ಲರ ನಮಸ್ಕಾರಗಳು. ಷಣ್ಮುಖ ಗಣಪರಿಗೆ ಮಾತೆಯು, ಸದ್ಗುಣ ಭೂಷಿತೆಯು, ಕರುಣೆ ಎಂಬ ಅಮೃತವನ್ನು ಪ್ರವಾಹದಂತೆ ಹರಿಸುವವಳು, ಮಂಗಳಪ್ರದೆಯಾದ ಶಕ್ತಿ ಸ್ವರೂಪಿಣಿಯಾದ, ಮಂಜುಳವಾದ ಮಾತಿನಿಂದ ಕೂಡಿದ ಸತ್ಪುರುಷರ ಸ್ತುತಿಗೆ ಪಾತ್ರಳಾದ, ವೇದವೇದ್ಯಳು, ರತ್ನಾಭರಣಗಳಿಂದ ಭೂಷಿತಳು ಆದ ಪಾರ್ವತಿಯು ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ. ಮಣ್ಣಿನ ಹುತ್ತದಲ್ಲಿ ವಾಸವಾಗಿರುವ ಶಿವಸುತನಾದ ಸುಬ್ರಹ್ಮಣ್ಯನಿಗೂ, ಸರೋವರದ ಕಮಲಗಳನ್ನು ಕಿತ್ತಿ ಸೊಂಡಿಲಿನಿಂದ ಎಳೆದು ಹಾಕುವ ಗಣಪತಿಯು ನಮ್ಮ ಈ ಶಿವಪಾರ್ವತಿಯರ ಕಲ್ಯಾಣದ ಕಥೆಗೆ ನಿರ್ವಿಘ್ನವನ್ನು ಉಂಟು ಮಾಡಲಿ ಎಂದು ಎಲ್ಲರೂ ನಮಸ್ಕರಿಸುತ್ತೇವೆ. ಹರನ ತನಯನೆ ಕರುಣಾಕರನೇ, ಹರನ ತನಯನೆ ಕರುಣಾಕರನೇ, ಸುರನ ವರನ ಮೊರೆಯನ ಎನ್ನ ಕರಗಳನ್ನು ಬಿಡಿದು ಹೊರೆಯದಿದ್ದರೆ ಬಿಡಿರು, ಹೊರೆಯದಿದ್ದರೆ ಬಿಡೆನು ಕರಗಳನ್ನು, ನೆರೆದೆ ನಿನ್ನಡಿಗಳನ್ನು ಎನ್ನ ಹೊರೆಯ ತ್ವರಿಯದಿಂದಲಿ ನೋಡು, ಎನ್ನ ಮೊರೆಯ ತ್ವರಿಯದಿಂದಲಿ ನೋಡು, ಶರಣೆಂಬೆ ನಿನಗೆ ಗಜಮುಖನೇ. ಕಥಾ ಪೀಠಿಕೆ. ದಕ್ಷ ಪ್ರಜಾಪತಿಯ ಮಗಳು ದಾಕ್ಷಾಯಿಣಿ. ಇವಳು ಶಿವನ ಮಡದಿ. ಇವಳನ್ನು ಸತಿ ಎಂತಲೂ ಕರೆಯುತ್ತಾರೆ. ದಕ್ಷರಾಜ ಯಜ್ಞವೊಂದನ್ನು ಮಾಡುತ್ತಿರುತ್ತಾನೆ.
ನಿರ್ಹೃದಯ ಇದನ್ನ ಮಮ ಓಂ ವರುಣಾಯ ಸ್ವಾಹ ವರುಣಾಯ ಇದನ್ನ ಮಮ ಓಂ ವಾಯವೇ ನಮಃ ಸ್ವಾಹ ವಾಯವ ಇದನ್ನ ಮಮ ಓಂ ಕುಬೇರಾಯ ಸ್ವಾಹ ಕುಬೇರಾಯ ಇದನ್ನ ಮಮ ಓಂ ಈಶಾನಾಯ ನಮಃ ಸ್ವಾಹ ಈಶಾನಾಯ ಇದನ್ನ ಮಮ ಹರಿ ದಕ್ಷ ಮಾಡುವ ಯಜ್ಞಕ್ಕೆ ಶಿವ ಮತ್ತು ದಾಕ್ಷಾಯಣಿಯನ್ನು ಮಾತ್ರ ದಕ್ಷ ಆಹ್ವಾನಿಸಿರಲಿಲ್ಲ. ದದೀಚಿ ಮಹರ್ಷಿಗಳು ದಕ್ಷನಿಗೆ ಹೇಳುತ್ತಾರೆ, ಶಿವನನ್ನು ಯಜ್ಞಕ್ಕೆ ಆಹ್ವಾನಿಸು ಎಂದು. ಆದರೆ ದಕ್ಷ ಒಪ್ಪುವುದಿಲ್ಲ. ಆಗ ದದೀಚಿ ಮಹರ್ಷಿಗಳು ಮತ್ತು ಶಿವಭಕ್ತರು ಯಜ್ಞವನ್ನು ಬಿಟ್ಟು ಹೊರಟು ಹೋಗುತ್ತಾರೆ. ದೃಶ್ಯ ಒಂದು, ಕೈಲಾಸ ಪರ್ವತದಲ್ಲಿ ಶಿವನೊಡನೆ ಸತಿಯು ಉಲ್ಲಾಸದಿಂದ ಮಾತನಾಡುತ್ತಿರುತ್ತಾಳೆ. ಶಿವನ ಬಳಿ ಕುಳಿತು ಸತಿಯು ಪ್ರೇಮದಿಂದ ತನ್ನ ಮನೋಬಯಕೆಯನ್ನು ನಿವೇದಿಸುತ್ತಾಳೆ. ನಾನು ತವರಿಗೆ ಹೋಗಿ ಬರಲೆ? ಈಗೇಕೆ ತವರು ನೆನಪಾಯಿತು ದೇವಿ? ನಾನಿಲ್ಲಿ ನಿನ್ನನ್ನು ಸುಖವಾಗಿ ನೋಡಿಕೊಂಡಿಲ್ಲವೇ? ಹಾಗಲ್ಲ ದೇವ, ತವರಿನಲ್ಲಿ ದಕ್ಷಪಿತನು ಮಹಾಯಜ್ಞವನ್ನು ಕೈಗೊಂಡಿರುವನಂತೆ. ಎಲ್ಲರೂ ಹೋಗುತ್ತಿದ್ದಾರೆ, ನಾನು ಹೋಗಲೇ? ನಿನಗೆ ಆಮಂತ್ರಣವಿದ್ದರೆ ಹೋಗಿ ಬಾ. ಎಲ್ಲರಿಗೂ ಆಮಂತ್ರಣ ಕೊಟ್ಟ ದಕ್ಷ ಪ್ರಜಾಪತಿ ನಮ್ಮನ್ನು ಮಾತ್ರ ಕರೆದಿಲ್ಲ. ಕರೆಯಲು ಮರೆತಿರಬಹುದು. ಬೇಡ ಬೇಡ ಸತಿ, ಯಜ್ಞಕ್ಕೆ ಹೋಗುವುದು ಬೇಡವೇ ಬೇಡ. ನೀವು ಬನ್ನಿ ನನ್ನೊಡನೆ. ಇಲ್ಲ ಇಲ್ಲ ಇಲ್ಲ, ಕರೆಯದವರ ಮನೆಗೆ ನಾನು ಬರುವುದೇ ಇಲ್ಲ. ಅಲ್ಲಿ ಗೌರವ ಮರ್ಯಾದೆ ಕೂಡ ಸಿಗುವುದಿಲ್ಲ ದೇವಿ. ತೌರಿನ ಮಮತೆಯ ಸೆಳೆತದಿಂದ ಸತಿ ಹಠ ಮಾಡಿದಳು. ಸರಿ, ಹಾಗಾದರೆ ನಾನೊಬ್ಬಳೇ ಹೋಗುವೆ. ಸರಿ, ನಿನ್ನ ಇಚ್ಛೆ ದೇವಿ. ಸತಿ ಹೊರಟಳು ಶಿವನಾದೇಶ ಮೀರಿ, ಸತಿ ಹೊರಟಳು ಶಿವನಾದೇಶ ಮೀರಿ, ಬಂದ ಸತಿಯನು ಕಂಡರೂ ಕಾಣದೆ, ಬಂದ ಸತಿಯನು ಕಂಡರೂ ಕಾಣದೆ, ಬಂಧುಗಳಿದ್ದರು ತವರಿನಲಿ, ಬಂಧುಗಳಿದ್ದರು ತವರಿನಲಿ, ಕಂಡರೂ ಕಾಣದೆ ಬಾಗಿಲಲಿ, ಕಂಡರೂ ಕಾಣದೆ ಬಾಗಿಲಲಿ. ನಕ್ಕರು ನಗದ ಗೆಳತಿಯರು, ನಕ್ಕರು ನಗದ ಗೆಳತಿಯರು, ಅಕ್ಕ ತಂಗಿಯರು ಮೌನವಿರೆ, ಅಕ್ಕ ತಂಗಿಯರು ಮೌನವಿರೆ, ಪಕ್ಕಕ್ಕೆ ಸರಿದ ಪಿತನನು ಕಂಡು, ಪಕ್ಕಕ್ಕೆ ಸರಿದ ಪಿತನನು ಕಂಡು, ದುಃಖಿತಳಾದಳು ದಕ್ಷ ಸುತೆ, ದುಃಖಿತಳಾದಳು ದಕ್ಷ
ಆದಿಯ ಕಂಡಳು ತುಂಬಿದ ಕಂಗಳಲ್ಲಿ ಕರೆಯದ ಇರಲು ಕಾರಣವೇನೆ ಅಮ್ಮ ಕರೆಯದೆ ಇರಲು ಕಾರಣವೇನೆ ಹುಲಿ ಚರ್ಮಾಂಬರ ಮುಕ್ಕಣ್ಣನಲ್ಲೇನೆ ಹುಲಿ ಚರ್ಮಾಂಬರ ಮುಕ್ಕಣ್ಣನಲ್ಲೇನೆ ಸರ್ಪಹಾರನವನಿ ಕೇಳೆ ಸರ್ಪಹಾರನವನಿ ಕೇಳೆ ರುಂಡಮಾಲಾಧರ ಸ್ಮಶಾನವಾಸಿ ರುಂಡಮಾಲಾಧರ ಸ್ಮಶಾನವಾಸಿ ಗಂಡನ ವಸನ ಗಜ ಚರ್ಮ ಗಂಡನ ವಸನ ಗಜ ಚರ್ಮ ಹಿಂಡು ಭೂತಗಳ ದಂಡೆ ಬರುವುದು ಹಿಂಡು ಭೂತಗಳ ದಂಡೆ ಬರುವುದು ಕಂಡೆನು ಹೋಗೆ ಸತಿ ನೀನು ಕಂಡೆನು ಹೋಗೆ ಹೋಗೆ ಸತಿ ನೀನು ಹಾಗನ್ನಬೇಡ ಅಮ್ಮ ಮನೋನಿಯಾಮಕ ರುದ್ರದೇವನು ಮನೋನಿಯಾಮಕ ರುದ್ರದೇವನು ತ್ರಿಮೂರ್ತಿಗಳಲ್ಲೊಬ್ಬತಾನಾಗೆ ತ್ರಿಮೂರ್ತಿಗಳಲ್ಲೊಬ್ಬತಾನಾಗೆ ಜರಿಯದಿರಿ ಚಂದ್ರಶೇಖರನ ಜರಿಯದಿರಿ ಚಂದ್ರಶೇಖರನ ವಿರಿಂಚಿತನಯ ಮನೋಹರನು ವಿರಿಂಚಿತನಯ ಮನೋಹರನು ಅಲ್ಲಿಯ ಯಜ್ಞ ಶಾಲೆಯಲ್ಲಿ ಶಿವನಿಗೆ ಹವಿಸ್ಸಿನ ಭಾಗ ಕಾಣದೆ ಸತಿ ಹೊಗೆ ನಿಂದೆಯ ತಾಳಲಾರೆನು ಸತಿ ಹೋಗುವೆನು ಈಗಲೇ ಅಗ್ನಿಯಲ್ಲಿ ಯಜ್ಞವು ಪೂರ್ಣಗೊಳ್ಳದೆ ಹೋಗಲಿ ಕ್ಷಮೆ ಇರಲಿ ಪರಶಿವನೇ ನನ್ನನ್ನು ಕ್ಷಮಿಸು ಪರಶಿವನೇ ಸತಿ ತನ್ನ ದೇಹವನ್ನು ಯೋಗಾಗ್ನಿಯಿಂದ ದಹಿಸಿಕೊಳ್ಳುತ್ತಾಳೆ ಶಿವನ ಮಾತು ಕೇಳದೆ ತಪ್ಪು ಮಾಡಿದೆ ಶಿವನ ಮಾತು ಕೇಳದೆ ನಾನಿಲ್ಲಿ ಬರಬಾರದಿತ್ತು ಎಂದು ಅವಮಾನದಿಂದ ಪರಿತಪಿಸಿದಳು ದಕ್ಷರಾಜನಿಂದ ಬಂದ ಈ ದೇಹ ದಕ್ಷ ಯಜ್ಞದಲ್ಲೇ ಕೊನೆಯಾಗಲಿ ಎಂದು ಯಜ್ಞ ಕುಂಡದಲ್ಲಿ ಹಾರಿ ಪ್ರಾಣತ್ಯಾಗ ಮಾಡಿದಳು ಸತಿ ಶಿವನು ತಪಸ್ಸಿಗೆ ಕುಳಿತನು.
ದೃಶ್ಯ 2. ತಾರಕಾಸುರನ ಹಾವಳಿ ಬಹಳವಾಗಿತ್ತು. ನಾರಾಯಣ ನಾರಾಯಣ. ದೇವತೆಗಳು ಬ್ರಹ್ಮದೇವರಲ್ಲಿ ಮೊರೆಯಿಟ್ಟರು. ಶಿವನ ಸುತನಿಂದ ಮಾತ್ರ ತಾರಕಾಸುರನ ಸಂಹಾರ ಸಾಧ್ಯ. ಶಿವಸುತನಿಂದ ಮಾತ್ರ ತಾರಕಾಸುರನ ಸಂಹಾರ ಸಾಧ್ಯ. ಶಿವನಾದರೂ ತಪಸ್ಸಿನಲ್ಲಿದ್ದಾನೆ, ತಪೋಭಂಗವಾಗಬೇಕು. ಇದು ಯಾರಿಂದ ಸಾಧ್ಯ ಎಂದು ದೇವತೆಗಳು ಚಿಂತಿಸಿದರು. ಶಿವನ ತಪೋಭಂಗ ಮಾಡುವ ದಾರುಣ ಕಾರ್ಯ ಮನ್ಮಥನಿಂದ ಅಲ್ಲದೆ ಬೇರೆ ಯಾರಿಂದಲೂ ಸಿದ್ಧಿಸುವಂತಿಲ್ಲ. ಬೃಹಸ್ಪತಿಯ ಮೂಲಕ ದೇವ ಸಂದೇಶವನ್ನು ತಿಳಿದು ಮನ್ಮಥ ರತಿಯೊಂದಿಗೆ ದೇವಸಭೆಗೆ ಆಗಮಿಸಿದನು. ಗಹನವಾದ ತಪಸ್ಸಿನಲ್ಲಿರುವ ಶಿವನ ಸಮಗ್ರ ತಪೋಭಂಗ ಮಾಡಲು ನೀನೇ ಸಮರ್ಥನಾದವನು ಎಂದು ಮನ್ಮಥನಿಗೆ ದೇವತೆ ಹೇಳುತ್ತಾರೆ. ತ್ರಿಶೂಲಿಯ ತಪೋಭಂಗ ಎನ್ನಿಂದಾಗದು, ತ್ರಿಶೂಲಿಯ ತಪೋಭಂಗ ಎನ್ನಿಂದಾಗದು. ನೀವು ತಿಳಿದುಕೊಂಡು ಹೇಳಿರಿ, ನೀವು ತಿಳಿದುಕೊಂಡು ಹೇಳಿರಿ. ಗಂಡಾಂತರವು ಶತಸಿದ್ಧವು, ಗಂಡಾಂತರವು ಶತಸಿದ್ಧವು. ಎನಗೆ ಸಹಿಸಲಾರೆನು ನೀವ್ ಕೇಳಿರಿ, ಸಹಿಸಲಾರೆನು ನೀವ್ ಕೇಳಿರಿ. ಸಿಂಹದ ಮುಂದೆ ಆನೆಯ ಕಳಿಸಿ, ಸಿಂಹದ ಮುಂದೆ ಆನೆಯ ಕಳಿಸಿ. ಆಟವ ನೋಡುವಿರ ನೀವು, ಆಟವ ನೋಡುವಿರ ನೀವು. ಶಿವನ ಕೋಪಕ್ಕೆ ಗುರಿಯಾಗಲಾರೆನು, ಶಿವನ ಕೋಪಕ್ಕೆ ಗುರಿಯಾಗಲಾರೆನು. ಮನ್ನಿಸಿ ಎಂದನು ಮುದದಿಂದ, ಮನ್ನಿಸಿ ಎಂದನು ಮುದದಿಂದ. ಮಗನನೆ ನಿನ್ನ ನಗಲಿ ನಾನೆಂದು ಬಾಳಲಿ, ಮಗನನೆ ನಿನ್ನ ನಗಲಿ ನಾನೆಂದು ಬಾಳಲಿ. ಮತ್ತಿನ್ಯಾರೋ ಗತಿಯನಗೆ, ಮತ್ತಿನ್ಯಾರೋ ಗತಿಯನಗೆ. ಈ ಅಭಯ ನೋಯಿಸಬೇಡಿ, ಈ ಅಭಯ ನೋಯಿಸಬೇಡಿ. ಅಂಗಲಾಚಿದಳು ರತಿದೇವಿ, ಅಂಗಲಾಚಿದಳು ರತಿದೇವಿ. ತಾರಕಾಸುರನ ಹಾವಳಿ ತಪ್ಪಿಸಿ ಲೋಕ ಕಂಟಕನನ್ನು ಸಂಹರಿಸಿ ಸಕಲ ಜನಸ್ತೋಮ ಸುಖದಿಂದ ಇರಬೇಕಾದರೆ ನೀನು ಇದನ್ನು ಒಪ್ಪಿಕೊಳ್ಳಲೇಬೇಕು ಮನ್ಮಥ. ನಾರಾಯಣ ನಾರಾಯಣ ನಾರಾಯಣ.
ಆಗಲೇಬೇಕು ಮನ್ಮಥ. ಹಾಗೇ ಆಗಲಿ. ತಪೋಭಂಗ ಮಾಡಿ ಶಿವನ ಉರಿಗಣ್ಣಿಗೆ ಸಿಕ್ಕಿ ನನ್ನ ಜನ್ಮ ಸಫಲವಾಗುವುದಾದರೆ ನಾನು ಈ ಕೆಲಸಕ್ಕೆ ಸಿದ್ಧನಿದ್ದೇನೆ. ಮುಂದೆ ನನ್ನ ಗತಿ? ನಾನು ಹೇಗೆ ಬಾಳಲಿ ಮನ್ಮಥ? ಮುಂದೆ ನನ್ನ ಗತಿ? ಪತಿಭಕ್ತಿ ಪರಾಯಣಿಯಾದ ನೀನು ದುಃಖಿಸಬೇಡ ಹೇರತಿ. ಪತಿಭಕ್ತಿ ಪರಾಯಣಿಯಾದ ನೀನು ದುಃಖಿಸಬೇಡ ಹೇರತಿ. ಗಿರಿಜಾಧವನಾದ ಪರಶಿವನ ಲೀಲಾ ವಿಲಾಸವನ್ನು ನೀ ತಿಳಿ. ಗಿರಿಜಾಧವನಾದ ಪರಶಿವನ ಲೀಲಾ ವಿಲಾಸವನ್ನು ನೀ ತಿಳಿ. ಎಲೆ ಸುಕುಮಾರನೇ, ಅದಾವ ತಪಸ್ಸು, ಅದಾವ ತಾರಕನ ಬಾಧೆ, ಅದೆಂತಹ ಉರಿಗಣ್ಣು. ಕಂತುವೆ, ನೀನೇ ಹೋದ ಮೇಲೆ ಲಾವಣ್ಯವೇ ಲಯವಾಗುವುದು. ಶಿವನ ಶಕ್ತಿ ಸ್ವರೂಪಿಣಿಯಾದ ಅಂಬಿಕೆಯು ಪುನಃ ಮನ್ಮಥನನ್ನು ರಕ್ಷಿಸಿಕೊಡುವಳು. ಚಿಂತಿಸಬೇಡಿರಿ ಎಂದು ರತಿ ಮನ್ಮಥರನ್ನು ದೇವತೆಗಳು ಸಮಾಧಾನಪಡಿಸುವರು. ರತಿ ಮನ್ಮಥರು ಬೆಳ್ಳಿ ಬೆಟ್ಟದ ಕಡೆಗೆ ಪ್ರಯಾಣ ಬೆಳೆಸಿದರು. ಎಲ್ಲ ಕಡೆಗೂ ಚೈತ್ರದ ಚಿಗುರೊಡೆಯಿತು. ಸುಗಂಧದ ಗಾಳಿ ಬೀಸಿತು. ಕಬ್ಬಿನ ಕೋಲನ್ನು ಬಿಲ್ಲಾಗಿಸಿ ಹೂವಿಂದ ಬಾಣ ತಯಾರಿಸಿದ. ಗಿಳಿ, ನವಿಲು, ಕೋಗಿಲೆ, ದುಂಬಿಗಳನ್ನೇ ತನ್ನ ಸೈನಿಕರನ್ನಾಗಿಸಿಕೊಂಡ. ಪಂಚಬಾಣವನ್ನು ಬಿಲ್ಲಿಗೆ ಹೂಡಿದ. ಶಿವನಿಗೆ ಉರಿ ಇಟ್ಟು ಹೊಡೆದ. ಶಿವನ ಮೈ
ಸೋಕಿದ ಬಾಣ ಸ್ಪರ್ಶಕ್ಕೆ ಶಿವ ಎಚ್ಚೆತ್ತ. ಎದುರೇ ನಿಂತಿದ್ದ ಮನ್ಮಥನ ಮೇಲೆ ಶಿವನ ಮೂರನೇ ಕಣ್ಣಿನ ದೃಷ್ಟಿ ಹೋಯಿತು. ಆಗ ಮನ್ಮಥನು ಸುಟ್ಟು ಬೂದಿಯಾದನು. ವಿಚಲಿತ ಮಾಡಿದ. ನಂತರ ಪರಾಶಕ್ತಿಯು ಆಶೀರ್ವಾದದಿಂದ ಮನ್ಮಥನನ್ನು ಬದುಕಿಸಿದಳು. ರತಿ ಮನ್ಮಥರು ಆನಂದದಿಂದ ಹೊರಟರು. ಅಂದಿನಿಂದ ಮನ್ಮಥನಿಗೆ ಅನಂಗ ಎಂಬ ಹೆಸರಾಯಿತು. ಅವನ ವಲ್ಲಭೆ ಮೇನಾದೇವಿ. ಮೇನಾದೇವಿಗೆ ಒಂದು ಹೆಣ್ಣು ಮಗು ಜನಿಸಿತು. ಆದರೆ ಮಗು ಕಣ್ಣನ್ನೇ ತೆರೆದಿರಲಿಲ್ಲ. ನಾರಾಯಣ 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 ಎನ್ನುತ್ತಾ ನಾರದರ ಆಗಮನವಾಯಿತು. ಆಗ ನಾರದರು ಕಣ್ಣು ತೆರೆಯದ ಮಗುವನ್ನು ವೀಕ್ಷಿಸಿ ಒಂದು ಶಿವಲಿಂಗವನ್ನು ತಂದು ಮಗುವಿನ ಎದುರಿಗೆ ಇರಿಸಿದರು. ಆಗ ಮಗು ಕಣ್ಣು ತೆರೆಯಿತು. ಶಿವಲಿಂಗವನ್ನು ನೋಡಿತು. ಸಾಕ್ಷಾತ್ ಜಗನ್ಮಾತೆಯೇ ನಿಮಗೆ ಜನಿಸಿದ್ದಾಳೆ ಎಂದು ನಾರದರು ಹೇಳಲು ಎಲ್ಲರಿಗೂ ಹರ್ಷವೋ ಹರ್ಷ ಉಂಟಾಯಿತು. ಮಗುವಿಗೆ ಅವರು ಪಾರ್ವತಿ ಎಂದು ನಾಮಕರಣ ಮಾಡಿದರು. ದಿನದಿನಕ್ಕೂ ಬೆಳೆಯುತ್ತಿದ್ದಾಳೆ. ಆ ನಂತರದಲ್ಲಿ ಪಾರ್ವತಿ ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿನಕ್ಕೂ ಬೆಳೆಯುತ್ತಿದ್ದಾಳೆ. ಬೆಳಕು ಚೆಲ್ಲಿ ತಂದೆ ತಾಯಿಗೆ ಆನಂದ ಕೊಡುವಳು. ಪರ್ವತ ರಾಜನಿಗೆ ಪಾರ್ವತಿ ಎಂದರೆ ಎಲ್ಲರ ಪ್ರೀತಿ. ಕುಮಾರಿ ಪುಟ್ಟ ಪಾರ್ವತಿ ಕುಣಿಯುತ್ತಾ ಬರುವಳು. ಆಡುತ್ತ ಬಾಗೌರಿ ಕುಣಿದಾಡುತ್ತ ಬಾಗೌರಿ, ಆಡುತ್ತ ಬಾಗೌರಿ ಕುಣಿದಾಡುತ್ತ ಬಾಗೌರಿ.
ಜಯನಾದವು ಖಲು ಖಲುರೆನುತ್ತಲಿ ಪುಟ್ಟ ಹೆಜ್ಜೆಯಲ್ಲಿ ಕುದ ಸಂಭ್ರಮದಲ್ಲಿ ಆಡುತ್ತ ಬಾ ಗೌರಿ ಕುಣಿದಾಡುತ್ತ ಬಾ ಗೌರಿ ಆಡುತ್ತ ಬಾ ಗೌರಿ ಕುಣಿದಾಡುತ್ತ ಬಾ ಗೌರಿ ಕಿಣಿ ಕಿಣಿ ಕಿಣಿರೆಂಬ ಕಂಕಣ ಕೈ ಬಳೆ ಕಿಣಿ ಕಿಣಿ ಕಿಣಿರೆಂಬ ಕಂಕಣ ಕೈ ಬಳೆ ಪಂಕಜ ಮುಖಿನಿ ಬಿಂಗದ ನೊಪ್ಪುತ ಪಂಕಜ ಮುಖಿನಿ ಬಿಂಗದ ನೊಪ್ಪುತ ಅರಳು ಮಲ್ಲಿಗೆ ಮಾಲೆಯ ಮುಡಿದು ನೀ ಅರಳು ಮಲ್ಲಿಗೆ ಮಾಲೆಯ ಮುಡಿದು ನೀ ಬೆರಳಲಿ ಉಂಗುರ ಹೊಳೆಯುತ್ತಿರಲು ಬೆರಳಲಿ ಉಂಗುರ ಹೊಳೆಯುತ್ತಿರಲು ಆಡುತ್ತ ಬಾ ಗೌರಿ ಕುಣಿದಾಡುತ್ತ ಬಾ ಗೌರಿ ಆಡುತ್ತ ಬಾ ಗೌರಿ ಕುಣಿದಾಡುತ್ತ ಬಾ ಗೌರಿ ಅರಳು ಮಲ್ಲಿಗೆ ಮಾಲೆಯ ಮುಡಿದು ನೀ ಅರಳು ಮಲ್ಲಿಗೆ ಮಾಲೆಯ ಮುಡಿದು ನೀ ಬೆರಳಲಿ ಉಂಗುರ ಹೊಳೆಯುತ್ತಿರಲು ಬೆರಳಲಿ ಉಂಗುರ ಹೊಳೆಯುತ್ತಿರಲು ಪರ್ವತ ರಾಜಕುಮಾರಿಯೇ ಬಾರೆ ಪರ್ವತ ರಾಜಕುಮಾರಿಯೇ ಬಾರೆ ಮುದ್ದು ಮಾತಿನ ಮೋಹನಾಂಗಿ ಮುದ್ದು ಮಾತಿನ ಮೋಹನಾಂಗಿ ಆಡುತ್ತ ಬಾ ಗೌರಿ ಕುಣಿದಾಡುತ್ತ ಬಾ ಗೌರಿ ಆಡುತ್ತ ಬಾ ಗೌರಿ ಕುಣಿದಾಡುತ್ತ ಬಾ ಗೌರಿ ಆಡುತ್ತ ಬಾ ಗೌರಿ ಕುಣಿದಾಡುತ್ತ ಬಾ ಗೌರಿ ದಿನ ಕಳೆಯುತ್ತಿರಲು ಯೌವನಕ್ಕೆ ಬಂದ ಮಗಳನ್ನು ಕಂಡು ಯೌವನಕ್ಕೆ ಬಂದ ಮಗಳನ್ನು ಕಂಡು ಪರ್ವತ ರಾಜ ಮಗಳೇ ಪಾರ್ವತಿ ನಿನಗೆ ಈಗ ಮದುವೆ ಮಾಡಬೇಕು ದೇವತೆಗಳಲ್ಲಿ ನಿನಗೆ ಯೋಗ್ಯರಾದ ವರ ಯಾರಿದ್ದಾರೆ ಎಂದು ಚಿಂತಿಸುತ್ತಾ ಇರುವೆ ಅಪ್ಪಾಜಿ, ನಾನು ಮದುವೆಯಾಗುವುದಾದರೆ ಆ ಪರಶಿವನನ್ನೇ ಮದುವೆಯಾಗಬೇಕು. ಹ ಮಗಳೇ, ಅವನು ನೋಡಿದರೆ ಕೈಲಾಸವಾಸಿ ತ್ರಿಮೂರ್ತಿಗಳಲ್ಲಿ ಒಬ್ಬನಾದವನು. ಇದು ಅಸಾಧ್ಯವಾದ ಮಾತು ಮಗಳೇ. ಶಿವನನ್ನು ಕುರಿತು ತಪಸ್ಸು ಮಾಡುವೆ, ಅವನನ್ನು ಒಲಿಸಿಕೊಳ್ಳುವೆ ಅಪ್ಪಾಜಿ. ಅದಕ್ಕೆ ಕಠಿಣ ತಪಸ್ಸು ಮಾಡಬೇಕು ಮಗಳೇ. ನೀನು ನೋಡಿದರೆ ಸುಕೋಮಲೆ ಉಪವಾಸ ವ್ರತಗಳು ನಿನ್ನಿಂದ ಸಾಧ್ಯವಾಗದು ಮಗಳೇ. ಎನ್ನುತ್ತಿರುವಾಗಲೇ ನಾರಾಯಣ ನಾರಾಯಣ ಎಂದು ನಾರದರ ಆಗಮನವಾಗುತ್ತದೆ. ಗಿರಿರಾಜ, ನಿನ್ನ ಮಗಳು ತಪಸ್ಸಿಗೆ ಹೋಗಲಿ, ಕಳಿಸಿಕೊಡು. ಸಾಕ್ಷಾತ್ ದಾಕ್ಷಾಯಿಣಿಯೇ ನಿನ್ನ ಮಗಳಾಗಿ ಜನಿಸಿದ್ದಾಳೆ. ನಿನ್ನ ಭಾಗ್ಯಕ್ಕೆ ಎಣೆಯಿಲ್ಲ. ಪರಾಶಕ್ತಿಯನ್ನು ಮಗಳಾಗಿ ಪಡೆದ ನೀವೇ ಧನ್ಯರು. ನಾರದರ ಮಾತಿನಿಂದ ಪುಷ್ಟಿ ದೊರೆತಂತಾಗಿ ಪಾರ್ವತಿ ತಂದೆ ತಾಯಿ ನಾರದ ಮುನಿಗಳಿಗೆ ನಮಸ್ಕರಿಸಿ ತಪಸ್ಸಿಗೆ ಹೊರಟೇ ನಿಂತಳು. ಆಗ ಪರ್ವತ ರಾಜನು ಅವಳ ಜೊತೆಗೆ ಜಯೆ ಮತ್ತು ವಿಜಯೆ ಎಂಬ ಇಬ್ಬರು ಸಖಿಯರನ್ನು ಮಗಳ ಜೊತೆಗೆ ಕಳುಹಿಸಿಕೊಟ್ಟನು.
ಮಾಡಿಕೊಳ್ಳಲು ಬಂದಳು. ನದಿಯಲ್ಲಿ ಮಿಂದು ನಾರು ಮಡಿಯನುಟ್ಟು, ನದಿಯಲ್ಲಿ ಮಿಂದು ನಾರು ಮಡಿಯನುಟ್ಟು, ಶಿವಲಿಂಗ ಪೂಜಿಸಿ ಜಲಧಾರೆಯಲ್ಲಿ, ಶಿವಲಿಂಗ ಪೂಜಿಸಿ ಜಲಧಾರೆಯಲ್ಲಿ, ಕಂದ ಮೂಲ ಫಲಗಳ ರರಸಿ ತಂದು, ಕಂದ ಮೂಲ ಫಲಗಳ ರರಸಿ ತಂದು, ನಿವೇದಿಸಿ ನಿಂತಳು ಭಕ್ತಿಯಲಿ, ನಿವೇದಿಸಿ ನಿಂತಳು ಭಕ್ತಿಯಲಿ. ಸಖಿಯರು ಪಾರ್ವತಿಗೆ ನಾರು ಮಡಿ ಉಡಿಸಿ ಜಟೆಯನ್ನು ಕಟ್ಟಿ ಅಂಗಗಳಿಗೆ ಭಸ್ಮವನ್ನು ಲೇಪಿಸಿ ಬಿಳಿಯದಾದ ಪುಷ್ಪವನ್ನು ಮುಡಿಸಿದರು, ರುದ್ರಾಕ್ಷಿಗಳನ್ನು ತೊಡಿಸಿದರು. ಮೋಡದಂತಿದ್ದ ಕಪ್ಪಾದ ಕೂದಲು ಬೆನ್ನಿಗೆ ರಕ್ಷೆಯೇನೋ ಎನ್ನುವಂತಿತ್ತು. ಸರಳ ಸುಂದರ ರೂಪಿನ ಪಾರ್ವತಿ ತಪಕ್ಕೆ ಕುಳಿತಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತಪಸ್ಸಿಗೆ ಅಂಜದೆ ತರಗೆಲೆ ತಿಂದು, ಕ್ರಮದಲ್ಲಿ ಅಂಬುವಾಯುವ ಸೇವಿಸಿ, ಶಿವನ ಅಂದ್ರೆ ಧ್ಯಾನದಲ್ಲಿದ್ದಳು ಯೋಗಿನಿಯಾಗಿದ್ದ ಕಾನನದಿ, ಯೋಗಿನಿಯಾಗಿದ್ದ ಕಾನನದಿ. ದೃಶ್ಯ 4. ಹೀಗೆ ಪಾರ್ವತಿ ತಪಸ್ಸನ್ನು ಪ್ರಾರಂಭ ಮಾಡಿದಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಎಂದು ತಪಸ್ಸಿನಲ್ಲಿ ಇರುವಾಗ ಅಲ್ಲಿ ಒಬ್ಬ ರಾಕ್ಷಸ ಓ ಸಖಿಯರು ಹೆದರುತ್ತಾ ಅವರು
ಪ್ರಾಣಿಗಳು ನನ್ನ ಗಡಿಯೊಳಗೆ ಬಂದರೆ ಅವರು ಹೆಣ್ಣಾಗಿ ಹೋಗಲಿ ಎಂದು ಶಪಿಸಿದಳು. ರಾಕ್ಷಸನನ್ನು ಗುರುಕೊಟ್ಟಿ ನೋಡಿದಳು. ಅವನು ಅಲ್ಲಿಂದ ಮಾಯವಾದನು. ಪಾರ್ವತಿ ಪುನಃ ತಪಸ್ಸಿಗೆ ಕುಳಿತಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಿಸಿಲು ಮಳೆ ಚಳಿ ಗಾಳಿಗೆ ಅಂಜದೆ ಶಿವ ಧ್ಯಾನಾಮೃತವ ಉಂಡೋ ನಿಶ್ಚರದೆ. ಬಿಸಿಲು ಮಳೆ ಚಳಿ ಗಾಳಿಗೆ ಅಂಜದೆ ಶಿವ ಧ್ಯಾನಾಮೃತವ ಉಂಡೋ ನಿಶ್ಚರದೆ. ಮೇಲೆ ಬಂದು ಮಗಳನ್ನು ಕಂಡು ಮೇಲೆ ಬಂದು ಮಗಳನ್ನು ಕಂಡು ಮೇಲೆ ಬಂದು ಮಗಳನ್ನು ಕಂಡು ಓ ಉಪವಾಸ ಮಾಡಬೇಡೆಂದು ಓ ಉಪವಾಸ ಮಾಡಬೇಡೆಂದು ಅಂದಿನಿಂದ ಪಾರ್ವತಿಗೆ ಉಮಾ ಎಂಬ ಹೆಸರು ಬಂದಿದೆ. ಶಿವನ ಸ್ವರೂಪವ ಮನದಲ್ಲಿ ನೆನೆದು ಅಜಲವಾಗಿ ನಿಲ್ಲಿಸಲು ಬಿಸಿಲಿಗೆ ಕಾಯ್ದ ಕಲ್ಲು ಬಂಡೆಗಳೆಲ್ಲ ಬಿಸಿಗಾಳಿಯಲಿ ಬೀಸಿರಲು ಹಸಿವು ತೃಷೆಗೆ ಮನವನ್ನು ಕೊಡದೆ ಉಗ್ರ ತಪಸ್ಸಿಗೆ ಚಿತ್ತವನಿಡಲು ತಪದ ತಾಪವು ಎಲ್ಲೆಡೆ ಹರಡಲು ಮೃಗ ಪಕ್ಷಿಗಳು ಬಾರದೆ ಹೋದವು. ಗಿಡಬಳ್ಳಿಗಳು ಒಳಗೆ ಇರಲು ಕೆರೆಗಳೆಲ್ಲ ಬರಿದಾಗಿರಲು. ಗಿಡಬಳ್ಳಿಗಳು ಒಳಗೆ ಇರಲು ಕೆರೆಗಳೆಲ್ಲ ಬರಿದಾಗಿರಲು. ಶಿಲೆಯಂತೆ ಕುಳಿತು ತಪವನ್ನು ಮಾಡುವ ಶಿಲೆಯಂತೆ ಕುಳಿತು ತಪವನ್ನು ಮಾಡುವ ಅಜರ ಮನೋನಿಗ್ರಹವು ತಾನಾಗೆ ಮೇಘಗಳು ಅಲ್ಲಲ್ಲಿ ಸರಿದಾಡುತ್ತಿರಲು ಮಂದ ಮಾರುತ ಬೀಸುತ್ತಿರಲು. ಮುಂಗಾರು ಮಳೆಯ ಹನಿಗಾಡು ಮುಂಗಾರು ಮಳೆಯ ಹನಿಗಾಡು ಬೀಳುತ್ತಿರೆ ಮುದಗೊಂಡವು ಮೃಗ ಪಕ್ಷಿಗಳು ಮುದಗೊಂಡವು ಮೃಗ ಪಕ್ಷಿಗಳು. ಸಿಡಿಲು ಗುಡುಗು ಮಿಂಚಿಗೂ ಅಂಜದೆ ಉಗ್ರ ತಪವನ್ನು ಮಾಡುವ ಬಾಲೆಯ ಅಗ್ರರೀತಿವೆಂದು ಸದಾಶಿವನು. ಉಗ್ರ ತಪವನ್ನು ಮಾಡುವ ಬಾಲೆಯ ಅಗ್ರರೀತಿವೆಂದು ಸದಾಶಿವನು. ವಿಪ್ರವೇಶ
ಬಾಲೆ ಏತಕ್ಕಾಗಿ ಈ ತಪಸ್ಸು? ಬಾಲೆ ಏತಕ್ಕಾಗಿ ಈ ತಪಸ್ಸು? ಬಾಲೆ ಏತಕ್ಕಾಗಿ ಈ ತಪಸ್ಸು? ಪಾರ್ವತಿ ಕಣ್ತೆರೆದು ಯಾರು ನೀವು? ನಾನು ಮಹಾಪುರುಷ, ವೈಷ್ಣವ ಶ್ರೇಷ್ಠ, ಯೌವನದಲ್ಲಿ ಕಂಗೊಳಿಸುತ್ತಿರುವ ನೀನು ಯಾರು ಬಾಲೆ? ನಾನು ಪರ್ವತರಾಜನ ಮಗಳು, ಶಿವನನ್ನು ಕುರಿತು ತಪಸ್ಸು ಮಾಡುತ್ತಿರುವೆ. ಶಿವನನ್ನು ಕುರಿತು ತಪಸ್ಸೆ? ಎದಕ್ಕಾಗಿ? ನಾನು ಅವನನ್ನು ಮದುವೆಯಾಗಬೇಕು. ಹಾ, ಅವನ ಜೊತೆ ಮದುವೆ? ನೀನು ನೋಡಿದರೆ ಸುಕೋಮಲೆ. ಅವನ ಉಡುಗೆಯು ಕೊರಳಲ್ಲಿ ಹಾವು, ಜಟೆಯಲ್ಲಿ ಚಂದ್ರ, ಹುಲಿ ಚರ್ಮದ ಬಟ್ಟೆ, ಅದೂ ಸಾಲದು ಅಂತ 3 ಗಂಡು ಬೇರೆ. ಇಂಥವನಿಗೆ ಹ್ಯಾಂಗೆ ಮನಸೋತೆ ಬಾಲೆ? ಶಂಕರನನ್ನು ನಿಂದಿಸುವ ನೀನು ಯಾರು? ಮಂದಾರ ಮಲ್ಲಿಗೆಯ ಮೈಕಾಂತಿಯವಳೇ, ಈ ಉಗ್ರ ತಪವು ನಿನಗೇಕೆ ಬಾಲೆ? ಬ್ರಾಹ್ಮಣೋತ್ತಮರೇ, ಬೇಡದ ವಿಷಯ ಪ್ರಸ್ತಾಪ ಬೇಡ. ನಿಮಗೆ ವಂದಿಸುವೆ. ನೀವು ಇಲ್ಲಿಂದ ಹೊರಡಿ. ವಸ್ತ್ರಾಭರಣ ಉಡುವ ಕೋಮಲ ಭಾಮೆ ನೀನು. ವಲ್ಕಲವನುಟ್ಟು ಕಾನನದಲ್ಲಿ ಉಪವಾಸವಿರುವ ಕಾರಣವಾದರೂ ಏನು ಬಾಲೆ? ಪದೇ ಪದೇ ಅದನ್ನೇ ಪ್ರಶ್ನಿಸಬೇಡಿ ವಿಪ್ರರೇ. ಬಹಳಾಕ್ಷನನ್ನು ಸರ್ವಜ್ಞನನ್ನು ಒಲಿಸುವ ಸಲುವಾಗಿ ಈ ತಪಸ್ಸು. ಓಹೋ, ಆ ಜಡೆ ಕಟ್ಟಿದ ವೇಷಧಾರಿಯನ್ನು ಕೈಯಲ್ಲಿ ಕಪಾಲ ಹಿಡಿದು ತಿರುಗುವ ತಿರುಕನನ್ನು, ಆ ವಿಷಕಂಠನನ್ನು ಮೆಚ್ಚಿಸಲು ಆ ಸ್ಮಶಾನವಾಸಿಗಾಗಿ ಈ ತಪಸ್ಸೆ? ಶಿವ 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 ಶಿವ, ಶಿವನಿಂದೆಯನ್ನು ಕೇಳಲಾರೆ, ಶಿವನಿಂದೆಯನ್ನು ತಾಳಲಾರೆ. ಇಲ್ಲಿಂದ ನಡೆ ನೀನು. ಎತ್ತ ಹುಡುಕಿ ಭಸ್ಮದ ಉಂಡೆಯನ್ನು ತೆಗೆದು ಎತ್ತಿ ವಿಪ್ರನೆಡೆಗೆ ಎಸೆದಳು. ವಿಪ್ರ ಕಾಣಲೇ ಇಲ್ಲ. ಸಖಿಯರನ್ನು ಕೇಳಿದಳು. ಆ ವಿಪ್ರನಲ್ಲಿ ಸಖಿ ಎಂತಹ ತೇಜಸ್ಸು! ಅವನ ನಗು, ಅವನೇ ಶಿವನಿರಬೇಕು, ಸಂದೇಹವೇ ಇಲ್ಲ. ಸಖಿ, ಎಂತಹ ಕೆಲಸವಾಯಿತು ನೋಡು. ಅವನೇ ನನ್ನ ಶಿವ, ನನ್ನ ಪರೀಕ್ಷಿಸಲು ಬಂದಿರಬೇಕು. ಪ್ರತ್ಯಕ್ಷ ಶಿವನೇ ಬಂದು ನನ್ನೆದುರಿಗೆ ನಿಂತರು, ನಾನು ಅರಿಯದೇ ಹೋದೆನಲ್ಲ. ಸಖಿ, ಅವನೇ ಶಿವ, ನಾನು ಅರಿಯದೇ ಹೋದೆ. ಅವನೇ ಶಿವ, ಅವನೇ ಶಿವ. ಶಿವನು ಪ್ರತ್ಯಕ್ಷನಾದ ಕೇಳೆ ಗೆಳತಿ, ಶಿವನು ಪ್ರತ್ಯಕ್ಷನಾದ ಕೇಳೆ ಗೆಳತಿ, ಶಿವನು ಪ್ರತ್ಯಕ್ಷನಾದ ಕೇಳೆ ಗೆಳತಿ, ಗೆಳಗೆ ಶಿವನು ಪ್ರತ್ಯಕ್ಷನಾದ ಕೇಳೆ ಗೆಳತಿ. ವಿಪ್ರವೇಶ ಧರಿಸಿ ಕೈಲಾಸದಿಂದ ಬಂದ, ವಿಪ್ರವೇಶ ಧರಿಸಿ ಕೈಲಾಸದಿಂದ ಬಂದ, ಎನ್ನ ತಪಸ್ಸಿಗೆ ಮೆಚ್ಚಿ ತಾನೇ ಬಂದ. ಶಿವನು
ಗೆಳತಿಯರೊಡನೆ ಹರ್ಷದಿಂದ ಕುಣಿಯುತ್ತಿರುವ ಪಾರ್ವತಿಯನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದ ಶಿವ ಎದುರಿಗೆ ಬಂದು ನಿಂತ. ಆನಂದ ಆಶ್ಚರ್ಯಗಳಿಂದ ಪಾರ್ವತಿ ಶಿವನನ್ನೇ ನೋಡಿದಳು. ಪಾದ ಕಮಲಗಳಿಗೆ ಎರಗಿದಳು. ಶಿವನು ಪಾರ್ವತಿಯನ್ನು ಹಿಡಿದೆತ್ತಿ, ಪಾರ್ವತಿ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಮ್ಮ ವಿವಾಹ ಸಂಭ್ರಮವು ನೆರವೇರಲಿ. ಪರ್ವತ ರಾಜನಿಗೆ ಈ ವಿಷಯ ತಿಳಿಸಿರಿ ಎಂದು ಶಿವನು ಕೈಲಾಸಕ್ಕೆ ನಡೆದ. ಪಾರ್ವತಿಗೆ ಸಂಭ್ರಮವೋ ಸಂಭ್ರಮ, ನನ್ನ ಕೆಲಸ ಸಾಧನೆಯಾಯಿತು ಎಂದು ಆನಂದಿಸಿದಳು. ತನ್ನ ತಂದೆ ತಾಯಿಗೆ ಈ ವಿಷಯ ತಿಳಿಸುವೆ ಎಂದು ಸಖಿಯರೊಡನೆ ಅರಮನೆಯ ಕಡೆಗೆ ಹೊರಟಳು. ವೃಕ್ಷದಲ್ಲಿ ತುಂಬಿಗಳು ಹೂವನ್ನು, ಗಿಳಿಯು ಹಣ್ಣನ್ನು, ಕೋಗಿಲೆಯು ಚಿಗುರನ್ನು ಪ್ರೀತಿಸುವಂತೆ ಆಕೆಯ ಮನಸ್ಸಿನಲ್ಲಿ ಮೃದುವು ಸಂಭ್ರಮವು ಮನೆ ಮಾಡಿತು. ಪಾರ್ವತಿ ಶಿವನನ್ನು ಒಲಿಸಿಕೊಂಡು ಅರಮನೆಗೆ ಬರುತ್ತಿರುವ ವಿಷಯ ತಿಳಿದ ಹಿಮವಂತ ಮತ್ತು ಮೇನಾದೇವಿ ಮಂಗಳ ವಾದ್ಯಗಳಿಂದ ವಿಜಯಶಾಲಿಯಾದ ಪುತ್ರಿಯನ್ನು ಎದುರುಗೊಂಡು ಅರಮನೆಗೆ ಕರೆತಂದರು. ಮಂಗಳ ಗೌರಿಯನ್ನು ಉಪಚರಿಸಿದರು. ತಂದೆ ತಾಯಿಗಳಿಬ್ಬರು ಮಗಳ ತಲೆಯ ಮೇಲೆ ನೀವರಿಸಿ, ಹೇಗಿದ್ದೀಯ ಮಗಳೇ? ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಜಯಶಾಲಿಯಾಗಿ ಬಂದಿರುವೆ ಅಮ್ಮ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಜಯಶಾಲಿಯಾಗಿ ಬಂದಿರುವೆ ಅಪ್ಪಾಜಿ. ಶಿವನ ಒಲಿಸಿಕೊಂಡೆ ಕೇಳಮ್ಮ ನಾನು, ಶಿವನ ಒಲಿಸಿಕೊಂಡೆ ಕೇಳಮ್ಮ, ಶಿವನ ಒಲಿಸಿಕೊಂಡೆ ಕೇಳಮ್ಮ ನಾನು, ಶಿವನ ಒಲಿಸಿಕೊಂಡೆ ಕೇಳಮ್ಮ. ಬಿಸಿಯು ಗಾಳಿ ಚಳಿಗೆ ಅಂಜದೆ ಅಳುಕಾದೆ, ಕಠಿಣ ತಪಸ್ಸು ಮಾಡಿ ಒಲಿಸಿಕೊಂಡೆ, ಶಿವನ ಒಲಿಸಿಕೊಂಡೆ ಕೇಳಮ್ಮ ನಾನು, ಶಿವನ ಒಲಿಸಿಕೊಂಡೆ ಕೇಳಮ್ಮ. ಬೆಳ್ಳಿ ಬೆಟ್ಟದೊಡೆಯ ಪನ್ನಗ ಭೂಷಣನ, ಸುಂದರ ರೂಪನ ಪರಶಿವನ, ಶಿವನ ಒಲಿಸಿಕೊಂಡೆ ಕೇಳಮ್ಮ ನಾನು, ಶಿವನ ಒಲಿಸಿಕೊಂಡೆ ಕೇಳಮ್ಮ. ಕೃತ್ತಿವಾಸನ ಕಂಡೆ, ನೀಲಕಂಠನ ಕಂಡೆ, ಮಹಾಯೋಗಿಯಾದ ತಪಸ್ಸಿಯ ಕಂಡೆ, ಶಿವನ ಒಲಿಸಿಕೊಂಡೆ ಕೇಳಮ್ಮ ನಾನು, ಶಿವನ ಒಲಿಸಿಕೊಂಡೆ ಕೇಳಮ್ಮ. ಮಂಗಳ ರೂಪದವನು ಮನೋಹರ ದೇವನು, ವಿಜಯ ಸಾಧಿಸಿ ಬಂದೆ ಅಪ್ಪಾಜಿ ನಾನು, ಶಿವನ ಒಲಿಸಿಕೊಂಡೆ ಕೇಳಮ್ಮ ನಾನು, ಶಿವನ ಒಲಿಸಿಕೊಂಡೆ ಕೇಳಮ್ಮ, ಶಿವನ ಒಲಿಸಿಕೊಂಡೆ ಕೇಳಮ್ಮ ನಾನು, ಶಿವನ ಒಲಿಸಿಕೊಂಡೆ ಕೇಳಮ್ಮ, ಶಿವನ ಒಲಿಸಿಕೊಂಡೆ ಕೇಳಮ್ಮ.
ಆಗ ಪರ್ವತರಾಜನು, ಮಗಳೇ, ಈಗ ನೀನು ಮದುವೆಗೆ ಸಿದ್ಧಳಾಗಿ ಬಾ, ಹೋಗು ಎಂದನು. ನಂತರ ವಿಶ್ವಕರ್ಮನನ್ನು ಕರೆಸಿ ಪರ್ವತರಾಜನು ವಿಶ್ವಕರ್ಮನನ್ನು ಕರೆಸಿ ವಿವಾಹ ಮಂಟಪವನ್ನು ರಚಿಸಲು ಹೇಳಿದನು. ಸಪ್ತ ಋಷಿಗಳನ್ನು ಕರೆಸಿ ಮುಹೂರ್ತವನ್ನು ಇರಿಸಿದನು. ನನ್ನ ಮಗಳ ಮದುವೆ ಮಾತ್ರವಲ್ಲ, ಇದು ಆದಿಶಕ್ತಿ ಪಾರ್ವತಿಯ ಮದುವೆ ಎಂದು ಪರ್ವತರಾಜನು ಎಲ್ಲರಿಗೂ ತಿಳಿಸಿದನು. ಈಗ ಪರಶಿವನ ಅಲಂಕಾರ. ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಅಭಯ ಕೊಟ್ಟು ಕೈಲಾಸಕ್ಕೆ ಬಂದ ಪರಶಿವನನ್ನು ಕಂಡು ಶಿವಗಣದವರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ಶಿವಗಣದವರು ತಮ್ಮ ತಮ್ಮ ಆಯುಧಗಳನ್ನು ನುಡಿಸಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಪರಶಿವನು ಧರಿಸಿದ ರುಂಡ ಮಾಲೆಯನ್ನು ತೆಗೆದು ಮಣಿ ಕಿರೀಟವನ್ನು ತೊಡಿಸಿದರು. ಅಗ್ನಿ ಕಣ್ಣನ್ನು ಭಸ್ಮದಿಂದ ರೆಮಾಚಿದರು. ದಪ್ಪವಾದ ಹಾರದಲ್ಲಿ ರತ್ನ ಖಚಿತ ಪದಕವನ್ನು ಇರಿಸಿದರು. ಉರಗ ಕಂಕಣವನ್ನು ತೆಗೆದು ರತ್ನ ಕಂಕಣವನ್ನು ತೊಡಿಸಿದರು. ಗಜ ಚರ್ಮಕ್ಕೆ ಬದಲಾಗಿ ನಿರ್ಮಲವಾದ ಬಿಳಿಯ ರೇಷ್ಮೆ ವಸ್ತ್ರವನ್ನು ಉಡಿಸಿದರು. ಬ್ರಹ್ಮ ಕಪಾಲಕ್ಕೆ ಬದಲಾಗಿ ಪವಿತ್ರವನ್ನು ತೊಡಿಸಿದರು. ಮಾಣಿಕ್ಯಮಯವಾದ ಕಣ್ಣ ಕುಂಡಲಗಳನ್ನು ತೊಡಿಸಿದರು. ಬ್ರಾಹ್ಮಣೋತ್ತಮನಾದ ನಾದ ಮೂರ್ತಿಗೆ, ಶಿವಜ್ಞಾನಿಗೆ, ವೇದ ಶಿಖಾಮಣಿಗೆ, ನಿತ್ಯ ಕಾಯನಿಗೆ, ಮಂಗಳಮಯವಾದ ಶಿವನಿಗೆ ಭಕ್ತರ ಅಭೀಷ್ಟೆಯನ್ನು ನಿತ್ಯದಲ್ಲಿ ಕೊಡುವವನಿಗೆ, ನಂಬಿದವರ ಅಭೀಷ್ಟಗಳನ್ನು ನಡೆಸಿಕೊಡುವ ಶಿವನ ಪಾದ ಕಮಲಗಳಿಗೆ ಬಣ್ಣದ ಮೆರುಗನ್ನು ಕೊಟ್ಟರು. ಶಿವನ ಪಾದ ಕಮಲಗಳಿಗೆ ಬಣ್ಣದ ಮೆರುಗನ್ನು ಕೊಟ್ಟರು. ಸರ್ವಜ್ಞನಿಗೆ, ಮೃತ್ಯುಂಜಯನಿಗೆ, ನಂದೀಶ, ಗಣನಾಯಕರೇ ಮೊದಲಾದವರು ಶಿವನನ್ನು ಅಲಂಕರಿಸಿದರು. ಋಷಿ ಮುನಿಗಳ ವೇದ ಘೋಷ ಪ್ರಾರಂಭವಾಗಲು ಪರಶಿವನು ಗಣ ಸಮೇತನಾಗಿ ವೃಷಭವನ್ನೇರಿ ಹಿಮವಂತನ ಅರಮನೆಗೆ ಹೊರಟನು.
ಹಚ್ಚಿ ಸುಗಂಧದ ಎಣ್ಣೆಯ ನಿಕ್ಕಿ ಮಜ್ಜನ ಕೈಗಳು ತಪದಿಂದ ಬಹಳ ನೊಂದೆ ಮಗಳೇ ಎಂದು ಪ್ರೀತಿಯಿಂದ ಮಾತನಾಡಿಸಿ ಹೊರಟಿದರು. ನಿನ್ನ ಪುಣ್ಯದಿಂದ ಶಿವನು ಅಳಿಯನಾಗಿ ಬರುವಂತಾಯಿತು ಮಗಳೇ. ಪರಾಶಕ್ತಿಯಾದ ನಿನ್ನನ್ನು ಮಗಳಾಗಿ ಪಡೆದ ನಾವೇ ಧನ್ಯರು. ಹೆಂಗಳೆಯರೆಲ್ಲ ಸೇರಿ ಪಾರ್ವತಿಗೆ ಬಂಗಾರದಂಚಿನ ಪಟ್ಟಲ ಉಡಿಸಿದರು. ಮುತ್ತು ರತ್ನಗಳಿಂದ ನೆನೆದ ಕುಪ್ಪುಸ ಕೊಡಿಸಿದರು. ಚೌವಿ, ರಾಗಟಿ, ಗೊಂಡ್ಯ, ಬಂಗಾರದ ನಾಗಮುಡಿಗೆ, ಅಟ್ಟಿಗೆ, ಮುತ್ತಿನ ಮೂಗುತಿ, ವಜ್ರದ ಕಿವಿಯೊಳಗೆ ತೊಡಿಸಿದರು. ಭಸ್ಮದ ಮಧ್ಯ ಭಾಗದಲ್ಲಿ ಚಂದ್ರನಂತಿರುವ ತುಳಿಕೋ ಕುಂಕುಮವನ್ನು ಮುಟ್ಟಿಸಿದರು. ಮುತ್ತೈದರೆಲ್ಲ ಸೇರಿ ಪಾರ್ವತಿಗೆ ಹೊಳೆಯ ಕೊಡಿಸಿದರು. ಮೊದಲು ಮುತ್ತೈದೆಯರೆಲ್ಲ ಸೇರಿ ಮಳೆಯನ್ನು ಪೂಜಿಸಿದರು. ಬಳೆ ಬಂದವು ಬಾರೆ ಪಾರ್ವತಿ ಬಳೆ ಬಂದವು ನೋಡೆ. ಬಳೆ ಬಂದವು ಬಾರೆ ಪಾರ್ವತಿ ಬಳೆ ಬಂದವು ನೋಡೆ. ಬಳೆಗಳ ಧರಿಸಿದಳು ಪಾರ್ವತಿ ಗಿಳಿಗಳ ಕರೆಸಿದಳು. ಬಳೆಗಳ ಧರಿಸಿದಳು ಪಾರ್ವತಿ ಗಿಳಿಗಳ ಕರೆಸಿದಳು. ಎಳೆಯ ತೆಂಗಿನಕಾಯಿ ಕೊನೆಯ ಬಾಳೆಹಣ್ಣು ಬಳೆಯ ಪೂಜಿಸಿದಳು ಬಹಳ ಭಕ್ತಿಯಿಂದ. ಬಳೆ ಬಂದವು ಬಾರೆ ಪಾರ್ವತಿ ಬಳೆ ಬಂದವು ನೋಡೆ. ಶಂಕರೆಂಬೋ ಶೆಟ್ಟಿ ಬಂದು ಪಾರ್ವತಿ ಮಂಕು ಮಡಿದನೆಂದು. ಶಂಕರೆಂಬೋ ಶೆಟ್ಟಿ ಬಂದು ಪಾರ್ವತಿ ಮಂಕು ಮಡಿದನೆಂದು. ವಂಕಿ ನಿಲದ ಬಳಿ ಇಡಬೇಕೆನ್ನುತ್ತಲಿ, ವಂಕಿ ನಿಲದ ಬಳಿ ಇಡಬೇಕೆನ್ನುತ್ತಲಿ ಪಂಕಜಾಕ್ಷಿತ ಪಂಥ ಮಾಡಿದಳು. ಬಳೆ ಬಂದವು ಬಾರೆ ಪಾರ್ವತಿ ಬಳೆ ಬಂದವು ನೋಡೆ. ಹಠದಿ ತಪಗೆ ನಿಂದೆ ಪಾರ್ವತಿ ತಿಗದಿ ಜಯಿಸಿ ಬಂದೆ. ಹಠದಿ ತಪಗೆ ಬಂದೆ ಪಾರ್ವತಿ ತಿಗದಿ ಜಯಿಸಿ ಬಂದೆ.
ಇಂದ್ರ ದೇವಾನು ದೇವತೆಗಳು ಆಗಮಿಸಿದರು. ದ್ವಾದಶ ಆದಿತ್ಯರು, ಅಷ್ಟ ದಿಕ್ಪಾಲಕರು, ಅಷ್ಟ ವಸುಗಳು, ದೇವರ್ಷಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಶಿವಗಣದವರು, ಸುರ, ಕಿನ್ನರ, ಖೇಚರ, ಗರುಡ, ಸಿದ್ಧರು, ಸಾಧ್ಯರು, ಗಂಧರ್ವರು, ಉಗ್ರರು, ವೀರರು, ಆಪ್ತರು, ದಿಗ್ಗಜರು, ಶೇಷರು ಎಲ್ಲ ಬಂಧುಗಳು ಆಗಮಿಸಿದರು. ವೃಷಭ ವಾಹನವನ್ನೇರಿ ಶಂಕರನು ಬಂದನು. ಹಿಮವಂತ, ಮೀನಾದೇವಿ ಶಿವನ ಕೈ ಹಿಡಿದು ನಿಧಾನವಾಗಿ ಶಿವನನ್ನು ಕರೆತಂದರು. ಸಪ್ತರ್ಷಿಗಳು ಬಂದು ವೇದ ಘೋಷ ಪ್ರಾರಂಭ ಮಾಡಿದರು. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ಪಷ್ಟವಾಗುಂಸಸ್ತನೂಭಿः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः. ವೃಷಭ ವಾಹನವನ್ನೇರಿ ಶಂಕರನು ಬಂದನು. ಶಿವನ ಕೈ ಹಿಡಿದು ನಿಧಾನವಾಗಿ ಕರೆತಂದರು. ಶಿವನಿಗೆ ನಿವಾಳಿ ತೆಗೆದು ಹಸೆಮಣೆಯಲ್ಲಿ ಕೂರಿಸಿ ಮಧುಪತ್ರ ಶಾಸ್ತ್ರವನ್ನು ಮಾಡಿದರು. ಜೊತೆಗೆ ಬಾಸಿಂಗವನ್ನು ಕೂಡ ಕಟ್ಟಿದರು. ಅರುಂಧತಿ, ಅನಸೂಯೆ, ಗಾಯತ್ರಿ, ಸಾವಿತ್ರಿ, ಲಕ್ಷ್ಮಿ, ಶಚಿ, ರೋಹಿಣಿ ಮುಂತಾದ ಪತಿವ್ರತೆಯರು ಕಳಸ ಕನ್ನಡಿಯೊಂದಿಗೆ ಬಂದರು. ನಿಧಾನವಾಗಿ ಪಾರ್ವತಿಯನ್ನು ಹಸೆಮಣೆಗೆ ಕರೆತಂದರು.
ಎಲ್ಲರೂ ಇಷ್ಟಪಟ್ಟ ಸವಿಯುವುದನ್ನೇ ಕಾಯುತ್ತಿದ್ದರು. ಶುಭಮುಹೂರ್ತಕ್ಕೆ ಒಳ್ಳೆಯ ವಾದ್ಯ ಜೀರಿಗೆ ಬೆಲ್ಲ ಶಿರದ ಮೇಲೆ ಜಾರಿತು. ಇಬ್ಬರನ್ನು ಹಣೆಯ ಮೇಲೆ ಕೂಡಿಸಿದರು. ಶಿವನು ಪಾರ್ವತಿಗೆ ಮಾಂಗಲ್ಯ ಧಾರಣೆ ಮಾಡಿದನು. ಶಿವನು ಪಾರ್ವತಿಗೆ ಮಾಂಗಲ್ಯ ಧಾರಣೆ ಮಾಡಿದನು. ಶೋಭನದ ಅಕ್ಷತೆಯನ್ನು ಎಲ್ಲರೂ ಮದುಮಕ್ಕಳಿಗೆ ಹಾಕಿ ಹಾರೈಸಿದರು. ಶೋಭನದ ಅಕ್ಷತೆಯನ್ನು ಎಲ್ಲರೂ ಮದುಮಕ್ಕಳಿಗೆ ಹಾಕಿ ಹಾರೈಸಿದರು.